ನಮಸ್ಕಾರ ವೀಕ್ಷಕರೇ, ನಮ್ಮ ಭವಿಷ್ಯನ ರೂಪಿಸಿಕೊಳ್ಳುವವರು ನಾವೇ, ಹಾಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವವರು ಕೂಡ ನಾವೇ. ಈ ಆರೋಗ್ಯವನ್ನು ಕಾಪಾಡ್ಕೋಬೇಕಾದಲ್ಲಿ ಆಯುರ್ವೇದದ ಮಹತ್ವ ಏನು, ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಹಾಗಾದ್ರೆ ಬನ್ನಿ, ಆಯುರ್ವೇದ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಡಾಕ್ಟರ್ ಕಿಶೋರ್ ಅವರೇ, ಆಯುರ್ವೇದ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಡಾಕ್ಟ್ರೆ, ಈಗ ನಮ್ಮ ದೇಹಕ್ಕೆ ಊಟ ಎಷ್ಟು ಮುಖ್ಯವೋ ಹಾಗೆ ನಿದ್ರೆ ಕೂಡ ಮುಖ್ಯ. ಹಾಗಾದ್ರೆ ಈ ನಿದ್ರೆ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ? ತ್ರಯೋಪಸ್ತಂಭ ಅಂತ ನಾನು ಹೇಳ್ತಾ ಇದ್ದೆ. ತ್ರಯೋಪಸ್ತಂಭಗಳಲ್ಲಿ ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯ ಅಂತ ಹೇಳ್ತೀವಿ. ನಿದ್ರೆ ಕೂಡ ಬಹು ಪ್ರಮುಖವಾದಂತಹ ಒಂದು ಅವಿಭಾಜ್ಯ ಅಂಗ ಜೀವನದಲ್ಲಿ. ಅನೇಕ ವರ್ಷಗಳು ನಮ್ಮ ಜೀವನದಲ್ಲಿ ನಾವು ನಿದ್ದೆಗಳಲ್ಲಿ ಕಳಿತೀವಿ. ಅನೇಕ ಸಂದರ್ಭಗಳು, ಅನೇಕ ಸಮಯಗಳು, ಅನೇಕ ಕಾಲ ನಮ್ಮ ಜೀವನದ ಅನೇಕ ಬಹುಕಾಲ ನಿದ್ದೆಯಲ್ಲಿ ಕಳಿತೀವಿ. ಆದರೆ ಎಷ್ಟು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ. ಅನೇಕರ ನಿದ್ದೆ ಬರೋದೇ ಇಲ್ಲ, ಇನ್ನೂ ಹಲವರಿಗೆ ನಿದ್ದೆ ಬರ್ತಾನೆ ಇರುತ್ತೆ. ಯಾವಾಗಲೂ ಅವರು ಕೆಲಸ ಮಾಡೋದಕ್ಕೆ ಕಾರ್ಯಪ್ರವೃತ್ತರಾಗೋದೇ ಇಲ್ಲ ಅಂತ. ಹೀಗಾಗಿ ಬಹಳ ಗಮನಿಸಬೇಕಂತಹ ವಿಚಾರ, ಎಷ್ಟು ನಿದ್ದೆ ಮಾಡಬೇಕು, ನಿದ್ದೆ ಮಾಡಬೇಕಾ ಬೇಡವಾ ಅಂತ. ಕನಿಷ್ಠ ಪಕ್ಷ 5 ರಿಂದ 6 ಗಂಟೆ ಹೊತ್ತು ಕಾಂತಿಯುಕ್ತ ನಿದ್ದೆ ಅಂತಕ್ಕಂಥದ್ದು ಮುಖ್ಯ. ಯಾಕಂದರೆ ಎಷ್ಟು ಹೊತ್ತು ಮಲ್ಕೋತೀವಿ ಅನ್ನೋದಲ್ಲ, ನಮ್ಮ ನಿದ್ದೆಯ ಗುಣಮಟ್ಟ ಎಷ್ಟಿತ್ತು, ಪ್ರಮಾಣ ಅಲ್ಲ. 6 ಅವರ್ ಮಲ್ಕೊಂಡ್ವಾ, 8 ಅವರ್ ಮಲ್ಕೊಂಡು ಆರೋಗ್ಯವಂತನ, ಅಥವಾ ಶಾಂತ ಚಿತ್ತನ, 2 ಅವರ್ ಮಲ್ಕೊಂಡು ಶಾಂತ ಚಿತ್ತನ ಅಲ್ವಾ? ಹೀಗೆ ಅನೇಕ ಸಂದರ್ಭದಲ್ಲಿ ಅನೇಕ ವಿಚಾರಗಳು ವಿಮರ್ಶೆ ಮಾಡಬೇಕಂತಂದ್ರೆ ನಾವು. ಸೊ ಹೀಗಾಗಿ ಕಾಂತಿಯುಕ್ತ ನಿದ್ದೆ, ಬ್ಲಿಸ್ಫುಲ್ ಸ್ಲೀಪ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಅದ್ರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸ್ಬೇಕು. ಸೊ ಚೈತನ್ಯಯುಕ್ತವಾಗಿ ನಿದ್ದೆ ಮಾಡಿದರೆ 4 ಅವರ್ ಆಗಲಿ ಅದು ಸಾಕು. ಅನೇಕ ಸಂದರ್ಭದಲ್ಲಿ ಪರೀಕ್ಷಾ ಕಾಲ ಆಗಿರ್ಬೋದು, ವಿಶೇಷ ಮಕ್ಕಳಿಗೆ ನಿದ್ದೆ ಮಾಡೋದು ಭಾಳ ಕಡಿಮೆ. ಆದರೆ ಎದ್ದು ಕೂಡಲೇ ಫ್ರೆಶ್ ಅನಿಸುತ್ತಲ್ಲ, ಕನಸು ಬಂತು, ಆರೋಗ್ಯವಾಗಿದ್ದೀನಿ, ಫ್ರೆಶ್ ಅನ್ನಿಸ್ತಾ ಇದೆ, ಅಥವಾ ಏನೋ ಒಂದು ಹೊಸ ಚೈತನ್ಯ ಬಂದಿದೆ ಎದ್ದು ಕೂಡಲೇ ಅಂತಕ್ಕಂಥದ್ದು, ಅದು ನಿಜವಾದಂತಹ ನಿದ್ದೆ ಅಂತ ಹೇಳ್ತೀವಿ. ಸೊ ಹೀಗಾಗಿ ಎಷ್ಟು ಪ್ರಮುಖವಾದಂತಹ ಪಾತ್ರ ನಿದ್ರೆ ಒಬ್ಬ ಮನುಷ್ಯನಲ್ಲಿ ಕೊಡುತ್ತೆ, ವಹಿಸುತ್ತೆ ಅಂದರೆ, ಶರೀರದ ಬಲಕ್ಕೆ ನಿದ್ದೆ ಮೂಲ, ಶರೀರದ ಕಾಂತಿಗೆ ನಿದ್ರೆ ಮೂಲ, ಶರೀರದ ಚಿತ್ತೈಕಾಗ್ರತೆಗೆ, ಕಾನ್ಸಂಟ್ರೇಷನ್ಗೆ ಸಮರ್ಪಕವಾದ ರೀತಿಯಿಂದ ಕಾರ್ಯಕ್ಷಮತೆಗೆ ನಿದ್ದೆ ಮೂಲ ಅಂತ ಹೇಳ್ತೀವಿ. ಶಾರೀರಿಕ ಸ್ವಾಸ್ಥ್ಯತೆಗೆ, ಮಾನಸಿಕ ಸ್ವಾಸ್ಥ್ಯತೆಗೆ ನಿದ್ದೆ ಮೂಲ ಅಂತಕ್ಕಂಥದ್ದು. ಹಾಗೆಯೇ ಆಭ್ಯಂತರಿಕ ನೆಮ್ಮದಿಗೆ ನಿದ್ದೆ ಮೂಲ ಅಂತ. ಇಷ್ಟು ಪ್ರಮುಖವಾಗಿದ್ದರೂ ನಿದ್ದೆ ನಮ್ಮ ಜೀವನದಲ್ಲಿ ಅದಕ್ಕೆ ಸಮರ್ಪಕವಾದಂತಹ ಸಮಯ ಅಥವಾ ಅದಕ್ಕೆ ಬೇಕಾದಂತಹ ಒಂದು ಇಂಪಾರ್ಟೆನ್ಸ್ ನಾವು ಕೊಡದೇ ಇರತಕ್ಕಂಥದ್ದು ದುರ್ದೈವವೇ ಸರಿ. ಸೊ ಹೀಗಾಗಿ ಖಂಡಿತವಾಗಲೂ ಪ್ರತಿಯೊಬ್ಬ ಜೀವಿ ಜಂತು ಕೂಡ ನಿದ್ದೆ ಬೇಕೇ ಬೇಕು. ಪ್ರಾಣಿ ಪಕ್ಷಿಗಳು ಕೂಡ ನಿದ್ದೆ ಬೇಕೇ ಬೇಕು. ಇವುಗಳಿಗೆ ಬೇಕು ಅಂದಾಗ ಅವಕ್ಕಿಂತ ಹೆಚ್ಚು ಬುದ್ಧಿಶಕ್ತಿ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ, ಅದಕ್ಕಿಂತ ಹೆಚ್ಚು ಕಾರ್ಯಕ್ಷಮತೆಯನ್ನು ಬಯಸ್ತಕ್ಕಂಥ ಒಬ್ಬ ಮನುಷ್ಯ ಖಂಡಿತವಾಗಲೂ ನಿದ್ದೆಯ ಮೊರೆ, ಸಮರ್ಪಕವಾದಂತಹ ನಿದ್ದೆಯ ಮೊರೆ, ಆರೋಗ್ಯಕರವಾದಂತಹ ನಿದ್ದೆಯ ಮೊರೆ ಹೋಗಲೇಬೇಕು ಅಂತಕ್ಕಂಥದ್ದು ನಾವು ಹೇಳ್ತೀವಿ. ನಿದ್ರೆಯ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರ. ನೀವು ಹೇಳಿದಾಗೆ ಕೆಲಸದ ಒತ್ತಡದಿಂದ, ಹಾಗೆ ವಿದ್ಯಾರ್ಥಿಗಳು ಪರೀಕ್ಷಾ ಒತ್ತಡದಿಂದ ನಿದ್ರೆ ಮಾಡೋದನ್ನು ಕಮ್ಮಿ ಮಾಡ್ತಾರೆ. ಹಾಗೆ ಯಾಕೆ ನಮ್ಮ ಶರೀರಕ್ಕೆ ನಿದ್ದೆ ಅಷ್ಟು ಅವಶ್ಯಕ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಹಾಗೆ ಡಾಕ್ಟ್ರೆ, ಇವತ್ತಿನ ನಮ್ಮ ಮನೆ ಮದ್ದು ವಿಭಾಗದಲ್ಲಿ ಏನು ಹೇಳ್ಕೊಡ್ತೀರಾ ಅಂತ ನನಗಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಏನು ಹೇಳ್ಕೊಡ್ತೀರಾ? ಸಾಮಾನ್ಯ ನೆಗಡಿ ಹಾಗೂ ದೀರ್ಘಕಾಲೀನ ನೆಗಡಿಗೆ ಯಾವ ರೀತಿಯ ಮನೆಮದ್ದು ಉಪಯುಕ್ತವಾಗುತ್ತೆ ಅಂತ ಇವತ್ತು ನೋಡೋಣ. ವೀಕ್ಷಕರೇ, ನಮ್ಮೆಲ್ಲರನ್ನು ಕಾಡೋ ಅಂತ ಒಂದು ಸಾಮಾನ್ಯವಾದ ಸಮಸ್ಯೆ ಅಂದರೆ ನೆಗಡಿ. ನೆಗಡಿ ಬಂದರೆ ಅನುಭವಿಸೋಕ್ಕೂ ಆಗಲ್ಲ, ಮೂಗು ಕತ್ತರಿಸ್ಕೊಳಕ್ಕೂ ಆಗಲ್ಲ ಅನ್ನೋ ಒಂದು ನಾಣ್ಣುಡಿನೇ ಇದೆ. ಹಾಗಾದರೆ ಈ ನೆಗಡಿಗೆ ಯಾವ ರೀತಿ ಮನೆ ವೈದ್ಯನ ತಯಾರಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಕಾಮನ್ ಕೋಲ್ಡ್ ಅಂದರೆ ಇಂಗ್ಲೀಷಲ್ಲಿ ಹೇಳೋ ಹಾಗೆ ಇಟ್ಸ್ ಮೋಸ್ಟ್ ಕಾಮನ್, ಮೇಲಿಂದ ಮೇಲೆ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಬಳತಕ್ಕಂಥ ಸಮಸ್ಯೆ. ಹಾಗಾಗಿ ಅದರ ಹೆಸರೇ ಕಾಮನ್ ಕೋಲ್ಡ್ ಅಂತಕ್ಕಂಥದ್ದು ಆಗ್ತದೆ. ಸೊ ಈ ಕಾಮನ್ ಕೋಲ್ಡ್ಗೆ ಯಾವ ಒಂದು ರೀತಿಯ ಮನೆ ಮದ್ದನ್ನು ಮಾಡ್ಬೋದು? ಮನೆಯಲ್ಲಿ ಏಲಕ್ಕಿ ಇರುತ್ತೆ, ಲವಂಗ ಇರುತ್ತೆ, ಮೆಣಸಿರುತ್ತೆ, ಕೆಂಪು ಸಕ್ಕರೆ ಇರುತ್ತೆ, ಕೇಸರಿ ಒಂದು ಬೇಕು, ಅರಿಶಿನ ಒಂದು ಸಾಕು, ಬಾದಾಮಿ ಅತ್ಯವಶ್ಯಕ. ಇಷ್ಟಿದ್ರೆ ಈ ಮನೆ ಮದ್ದು ಸರಳ ಸಾಧ್ಯ ಅಂತಕ್ಕಂಥದ್ದು. ಈಗ ಬಾದಾಮಿ, ಏಲಕ್ಕಿ, ಲವಂಗ ಮತ್ತು ಮೆಣಸು ಇದನ್ನು ಸುಮಾರು ಎಲ್ಲವೂ ಅರ್ಧ ಚಮಚದಷ್ಟು ಅಥವಾ 4 ಕಾಳಷ್ಟು ತೊಗೊಂಡು ಸಣ್ಣದಾಗಿ ಪುಡಿ ಮಾಡಿಕೊಳ್ಬೇಕು. ಇದಕ್ಕೆ ಮಿಕ್ಸಿ ಒಂದು ಅವಶ್ಯಕತೆ ಆಗುತ್ತೆ. ಫಸ್ಟ್ ಬಾದಾಮಿ ಹಾಕಿ, ಅರ್ಧ ಚಮಚದಷ್ಟು ಏಲಕ್ಕಿ, ಸುಮಾರು 4 ಕಾಳಷ್ಟು ಮೆಣಸು, ಸುಮಾರು 4 ರಿಂದ 5 ದಳ ಲವಂಗ.
ಇದನ್ನು ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು. ನೀರಿನ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಸೊ ಹೀಗೆ ನುಣ್ಣಿಗೆ ಪೇಸ್ಟ್ ಮಾಡಿರ್ತಕ್ಕಂತಹ ಈ ಪುಡಿಯನ್ನು ಪಾತ್ರೆಗೆ ಹಾಕಿ ತದನಂತರ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕಲಕಿ ಕುದಿಸ್ತಕ್ಕಂಥದ್ದನ್ನು ಮಾಡಬೇಕು. 2 ರಿಂದ 3 ನಿಮಿಷ ಇದು ಕುದ್ರೆ ಸಾಕು. ಕಾಮನ್ ಕೋಲ್ಡ್ ಅಥವಾ ನೆಗಡಿ ಅಂತ ನಾವೇನು ಹೇಳ್ತೀವಿ, ಅರಿಶಿನ ಕೂಡ ಒಂದು ಒಳ್ಳೆಯ ಪ್ರಯೋಜನಕಾರಿ ದ್ರವ್ಯ ಅಂತ ಹೇಳ್ತೀವಿ. ತುಳಸಿ ಕೂಡ ಇದಕ್ಕೆ ಬೆರೆಸ್ಕೊಳ್ಬೋದು. ಆದರೆ ಇವತ್ತು ಈ ಒಂದು ಪ್ರಿಪ್ರೇಷನಲ್ಲಿ ತುಳಸಿಯನ್ನು ಸೇರಿಸಿಲ್ಲ. ಈಗ ಈ ಫೈನ್ ಪೇಸ್ಟು ನೀರೆಲ್ಲ ಏನು ಹಾಕಿದ್ವಿ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸುಮಾರು ಒಂದು ಚಿಟಿಕೆಯಷ್ಟು ನಾವು ಅರಿಶಿನವನ್ನು ಹಾಕ್ತೀವಿ. ತದನಂತರ ಸುಮಾರು ಅರ್ಧ ಚಮಚದಷ್ಟು ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕ್ತೀವಿ. ಅರ್ಧ ಚಮಚದಷ್ಟು ಕೆಂಪು ಕಲ್ಲು ಸಕ್ಕರೆ, ಅರಿಶಿನ, ಒಂದೇ ಒಂದು ಚಿಟಿಕೆಯಷ್ಟು ಶುದ್ಧವಾದಂತಹ ಕೇಸರಿ. ಯಾಕೆಂದರೆ ಅಡಲ್ಟ್ರೇಷನ್ನು ಅಥವಾ ಕಳಬೆರಿಕೆ ಅಂತ ನಾವೇನು ಹೇಳ್ತೀವಿ, ಕೇಸರಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಾಗುತ್ತೆ, ಅರಿಶಿನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಾಗುತ್ತೆ. ಸೊ ಹೀಗಾಗಿ ಹೆಚ್ಚು ಜಾಗರೂಕತರಾಗಿ ನಾವಿರಬೇಕು ಇದನ್ನು ಖರೀದಿ ಮಾಡುವ ಮುಂಚೆ ಅಂತಕ್ಕಂಥ ಹೇಳ್ತೀವಿ. ಕೇಸರಿ ಒಳ್ಳೆಯ ಸುವಾಸನೆಯನ್ನು, ಸುಗಂಧವನ್ನು ಬೀರ್ತಾ ಇದೆ ಈ ದ್ರವ್ಯ. ಪೌಷ್ಟಿಕವೂ ಹೌದು, ಒಂದು ರೋಗ ನಿವಾರಣೆಯ ಗುಣವೂ ಹೊಂದಿರತಕ್ಕಂತಹ ವಿಶಿಷ್ಟ ದ್ರವ್ಯ ಈಗ ಸಿದ್ಧವಿದೆ. ನೋಡೋಕ್ಕೆ ಒಳ್ಳೆ ಬಾದಾಮಿ ಹಾಲು ಥರ ಕಾಣುತ್ತೆ, ಆದರೆ ತ್ವರಿತವಾಗಿ ಉಪಶಮನವನ್ನು ನೀಡತಕ್ಕಂಥ ಮಹತ್ತರವಾದಂತಹ ಗುಣವನ್ನು ಸದೇಕ ಇದರ ರುಚಿ ಮತ್ತು ಸುವಾಸನೆಯ ಜೊತೆಗೆ ನೀಡುತ್ತೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಇದನ್ನು ಕೂಡ ಯಾವುದೇ ಸಂದರ್ಭದಲ್ಲಿ ಫಿಲ್ಟರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲ ನುಣ್ಣಗೆ ಹುರಿದಿರೋದ್ರಿಂದ ಸಂಪೂರ್ಣವಾಗಿ ಕೊಡ್ತಕ್ಕಂತಹ ಸಾಮರ್ಥ್ಯದಲ್ಲಿರುತ್ತೆ. ಸೊ ಕಾಮನ್ ಕೋಲ್ಡ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಮನೆಯಲ್ಲೇ ಮಾಡಬಹುದಂತಹ ಸರಳ ಪೇಯ. ಸುಮಾರು 2 ರಿಂದ 3 ದಿವಸ ಇದನ್ನು ಸೇವನೆ ಮಾಡಿದ್ರೂ ಸಾಕು, ತ್ವರಿತವಾಗಿ ಸಮಸ್ಯೆ ನಿವಾರಣೆ ಆಗುತ್ತೆ. ಸಮಸ್ಯೆ ನಿವಾರಣೆ ಅಷ್ಟೇ ಅಲ್ಲ, ಕಾಮನ್ ಕೋಲ್ಡ್ ಅಂದರೆ ಮೂಗು ಸೋರೋದಾಗಿರ್ಬೋದು, ಮೂಗು ಕಟ್ಟೋದಾಗಿರ್ಬೋದು, ವಾಸನೆಯ ಗ್ರಹಿಕೆಯ ಸಾಮರ್ಥ್ಯವನ್ನು ಕಳ್ಕೊಳ್ತಕ್ಕಂಥದ್ದಾಗಿರ್ಬೋದು. ಈ 3 ಸಮಸ್ಯೆಗಳಿಗೆ ಹೆಚ್ಚಿನ ಒಂದು ಶಕ್ತಿಯಿಂದ ಉತ್ತೇಜನವನ್ನು ಕೊಡುತ್ತೆ, ಸಮರ್ಪಕವಾಗಿ ರೋಗ ನಿವಾರಣೆ ಮಾಡುತ್ತೆ ಈ ದ್ರವ್ಯ ಅಂತಕ್ಕಂಥದ್ದನ್ನು ಹೇಳ್ಬೋದು. ಸಾಮಾನ್ಯ ನೆಗಡಿಗೆ ಮನೆ ಔಷಧ ಬೇಕಾಗುವ ಸಾಮಗ್ರಿಗಳು: ಏಲಕ್ಕಿ, ಲವಂಗ, ಕರಿಮೆಣಸು, ಕೆಂಪು ಕಲ್ಲು ಸಕ್ಕರೆ, ಕೇಸರಿ, ಅರಿಶಿನ, ಬಾದಾಮಿ. ತಯಾರಿಸುವ ವಿಧಾನ: ಮೊದಲು ಬಾದಾಮಿ, ಏಲಕ್ಕಿ, ಮೆಣಸು, ಲವಂಗ ಇವನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಳಬೇಕು. ಈ ಪೇಸ್ಟನ್ನು ಪಾತ್ರೆಗೆ ಹಾಕಿ 1 ಲೋಟ ನೀರಿನ ಜೊತೆ 2 ರಿಂದ 3 ನಿಮಿಷ ಕುದಿಸಬೇಕು. ನಂತರ 1 ಚಿಟಿಕೆ ಅರಿಶಿನ ಪುಡಿ, ಅರ್ಧ ಚಮಚ ಕೆಂಪು ಕಲ್ಲು ಸಕ್ಕರೆ, 1 ಚಿಟಿಕೆ ಕೇಸರಿ ಕುದಿಯುವ ನೀರಿಗೆ ಬೆರೆಸಿದರೆ ಸಾಮಾನ್ಯ ನೆಗಡಿಗೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ಸಾಮಾನ್ಯ ನೆಗಡಿ ಅಥವಾ ಕಾಮನ್ ಕೋಲ್ಡ್ ಅಂತ ನಾವೇನು ಕರಿತೀವಿ, ಅದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುವಂಥ ಒಂದು ಪೇಯ ಹೇಗೆ ತಯಾರಿಸ್ಬೋದು ಅಂತ ನೋಡ್ಕೊಂಡ್ವಿ. ಈಗ ಕಾಮನ್ ಕೋಲ್ಡ್ ಅಲ್ಲದೆ ಕ್ರಾನಿಕ್ ಕೋಲ್ಡ್ ಅಂತ ಕೂಡ ಒಂದು ಏನು ಕರಿತೀವಿ, ಇದು ಕೂಡ ಒಂದು ಸರ್ವೇ ಸಾಮಾನ್ಯವಾದ ಸಮಸ್ಯೆ ಆಗಿದೆ. ಇದಕ್ಕೆ ಯಾವ ರೀತಿ ಮನೆ ಔಷಧ ತಯಾರಿಸ್ಬೋದು ನೋಡೋಣ. ಈಗ ಕ್ರಾನಿಕ್ ಕೋಲ್ಡ್ ಅಥವಾ ದೀರ್ಘಕಾಲೀನ ನೆಗಡಿ ಅಂತ ಏನು ಕರಿತೀವಿ, ಇದಕ್ಕೆ ಮನೆ ಔಷಧ ಹೇಗೆ ತಯಾರಿಸ್ಬೋದು ಅಂತ ತಿಳ್ಕೊಳ್ಳೋಣ. ಈ ಸಮಸ್ಯೆಗೆ ಅದಕ್ಕೆ ಉಪದೇಶಿಸಿದ ಹಾಗೆ ಏನೋ ಒಂದು ಪೇಯನ ಮಾಡಿ 3 ದಿವಸ ತೊಗೊಂಡ್ಬಿಟ್ರೆ 5 ದಿವಸ ತೊಗೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತಕ್ಕಂಥದ್ದಲ್ಲ. ದೀರ್ಘಕಾಲೀನವಾಗಿ ನಮಗೊಂದು ಸಿದ್ಧಹಸ್ತವಾಗಿ ಸಿಗ್ತಕ್ಕಂಥ ಒಂದು ಪೇಯ ಪ್ರತಿನಿತ್ಯ ನಾವು ಸೇವನೆ ಮಾಡ್ತಕ್ಕಂಥದ್ದಕ್ಕೆ ಬೇಕಾಗುತ್ತೆ. ಅದಕ್ಕೆ ಯಾವ ರೀತಿಯಾದಂತಹ ಮನೆಯಲ್ಲಿ ಇರ್ತಕ್ಕಂಥ ದ್ರವ್ಯಗಳನ್ನು ಉಪಯೋಗ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಫಸ್ಟು ಜ್ಞಾಪಕಕ್ಕೆ ಬರ್ತಕ್ಕಂಥದ್ದು ಏಲಕ್ಕಿ, ಮತ್ತು ಇಲ್ಲೂ ಕೆಲಸಕ್ಕೆ ಬರುತ್ತೆ ಕರಿ ಕಾಳುಮೆಣಸು ಅಥವಾ ಪೆಪ್ಪರ್ ಅಂತ ಏನು ಕರಿತೀವಿ. ಹಾಗೆ ಒಣಶುಂಠಿಯ ಪುಡಿ, ಹಸಿ ಶುಂಠಿ ಸಂಪೂರ್ಣವಾಗಿ ಸಮರ್ಪಕವಾಗಿ ಒಣಗಿದಾಗ ಒಣಶುಂಠಿ ಆಗುತ್ತೆ, ಅದನ್ನು ಕುಟ್ಟಿ ಪುಡಿ ಮಾಡಿದಾಗ ಒಣಶುಂಠಿಯ ಪುಡಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಈ 3 ಇದ್ದರೆ ಸಾಕು, ಹಾಲಿನ ಜೊತೆ ಬೆರೆಸಿ ಸೇವನೆ ಮಾಡ್ತಕ್ಕಂಥದ್ದು ಇದು. ಸೊ ಇದು
ನಾವು ಪ್ರಯೋಗವನ್ನು ಮಾಡ್ಬೋದು ಅಂದರೆ ಏಲಕ್ಕಿ ಮತ್ತು ಮೆಣಸನ್ನು ಕಲ್ವದಲ್ಲಿ ಹಾಕಿ ಅದನ್ನು ಫೈನ್ ಪೌಡ್ರ್ ಮಾಡ್ತಕ್ಕಂಥದ್ದು ಮೊದಲು ಮಾಡಬೇಕಾಗ್ತಕ್ಕಂಥ ಕೆಲಸ. ಏಲಕ್ಕಿ ಸುಮಾರು ಅರ್ಧ ಚಮಚ, ಮೆಣಸು ಸುಮಾರು ಅರ್ಧ ಚಮಚ, 8 ರಿಂದ 12 ಕಾಳು ಇದರಷ್ಟು ಸಾಕು. ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತಕ್ಕಂಥದ್ದು. ಸ್ವಲ್ಪ ಒರಟು ಪುಡಿ ಆದರೂ ಸಾಕು, ಯಾಕೆಂದರೆ ಮೆಣಸನ್ನು ಒರಳಲ್ಲಿ ಅಥವಾ ಕಲ್ಲುದಲ್ಲಿ ಪುಡಿ ಮಾಡಿದಾಗ ಸಂಪೂರ್ಣವಾಗಿ ಸ್ಮೂತ್ ಪೌಡರ್ ಆಗೋದು ಕಷ್ಟ. ಸೊ ಹೀಗಾಗಿ ಒರಟು ಪುಡಿ ಆದರೂ ಸಾಕು ಅಂತಕ್ಕಂಥದ್ದು. ಇನ್ನೊಂದು ಪ್ರಮುಖವಾದಂತಹ ದ್ರವ್ಯ ದೀರ್ಘಕಾಲೀನವಾದಂತಹ ನೆಗಡಿಗೆ ಯಾವುದು ಕೆಲಸಕ್ಕೆ ಬರುತ್ತೆ ಅಂದರೆ ಮನೆಯಲ್ಲಿರ್ತಕ್ಕಂತಹ ಅಮೃತ ಬಳ್ಳಿ. ಅಮೃತ ಬಳ್ಳಿಗೆ ತನ್ನದಂತಹ ವಿಶಿಷ್ಟ ಸ್ಥಾನಮಾನ ಆಯುರ್ವೇದದಲ್ಲಿದೆ. ರೋಗ ಪ್ರತಿರೋಧಕ ಶಕ್ತಿ ಕುಗ್ಗಿ ಹೋದಾಗ ಬರತಕ್ಕಂತಹ ಸಮಸ್ಯೆ ಅಂತ ನಾನು ಹೇಳ್ತಾ ಇದ್ದೆ. ರೋಗ ಪ್ರತಿರೋಧಕ ಶಕ್ತಿಯನ್ನು ಸಮರ್ಪಕವಾಗಿ ವೃದ್ಧಿ ಮಾಡಲಿಕ್ಕೆ ತುಳಸಿ ಉಪಯೋಗಕಾರಕ ಅಂತ ಹೇಳಿದೆ. ತುಳಸಿಯ ಜೊತೆಗೆ ಅಮೃತ ಬಳ್ಳಿಯು ಕೂಡ ಅಷ್ಟೇ ಒಂದು ರೀತಿಯಲ್ಲಿ ಅಥವಾ ಎರಡೂ ಸಮ್ಮಿಶ್ರಣ ಮಾಡಿ ಸೇವನೆ ಮಾಡಿದಾಗ ಹೆಚ್ಚಿನ ಒಂದು ರೀತಿಯಲ್ಲಿ ಶರೀರದಲ್ಲಿರ್ತಕ್ಕಂತಹ ರೋಗ ಪ್ರತಿರೋಧಕ ಶಕ್ತಿಯನ್ನು ಸಮರ್ಪಕವಾಗಿ ವೃದ್ಧಿ ಮಾಡುತ್ತೆ ಅಂತಕ್ಕಂಥದ್ದು. ಸೊ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಖಂಡಿತವಾಗಲೂ ಹಿತ್ತಲಿರತಕ್ಕಂತಹ ಗಿಡ ಮದ್ದಿನ ಎಲ್ಲ ಗುಣಗಳನ್ನು ಸಂಪನ್ನಗಳನ್ನು ಹೊಂದಿರುತ್ತೆ. ಅದನ್ನು ಮದ್ದಿನ ರೂಪಾಂತರದಲ್ಲಿ ದೀರ್ಘಕಾಲೀನವಾಗಿ ನಿರ್ಭಯವಾಗಿ ತಗೊಳ್ಬೋದು. ಅನೇಕರು ಅಭಿಪ್ರಾಯ ಪಡ್ತಿರ್ತಾರೆ, ಔಷಧಿಗಳನ್ನು ದಿವಸ ತೊಗೊಂಡ್ಬಿಟ್ರೆ ಕಿಡ್ನಿ ಹಾಳಾಗ್ಬಿಡಲ್ವಾ, ಕಣ್ಣು ಹಾಳಾಗ್ಬಿಡಲ್ವಾ, ಹಾರ್ಟ್ ಹಾಳಾಗ್ಬಿಡಲ್ವಾ, ನೆಗಡಿ ಏನಾದರೂ ಬೇರೆ ಸಮಸ್ಯೆ ತಿರುಗಿಬಿಡಲ್ವಾ, ಹೀಗೆ ಅವರದೇ ಆದಂತಹ ದೃಷ್ಟಿಕೋನಗಳಲ್ಲಿ ಸಮಸ್ಯೆನ ಇಟ್ಕೊಂಡಿರ್ತಾರೆ. ನಾವು ವಿಶಿಷ್ಟವಾದಂತಹ ಆಯುರ್ವೇದ ದ್ರವ್ಯಗಳನ್ನು ವಿಚಾರಾತ್ಮಕವಾಗಿ ವಿವೇಚನಾತ್ಮಕವಾಗಿ ಪ್ರಯೋಗವನ್ನು ಮಾಡಿದಾಗ ಎಷ್ಟೇ ದೀರ್ಘಕಾಲೀನವಾಗಿ ತಗೊಂಡ್ರು ಖಂಡಿತವಾಗಲೂ ಯಾವುದೇ ವಿಧಂತಹ ದುಷ್ಪರಿಣಾಮಗಳು ಇರೋದಿಲ್ಲ ಅಂತಕ್ಕಂಥದ್ದು ಒಂದು. ನೂರು ml ಹಾಲಿಗೆ ಸುಮಾರು ಅರ್ಧ ಚಮಚದಷ್ಟು ಏಲಕ್ಕಿ ಮತ್ತು ಕರಿಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ದೀವಿ. ಮತ್ತು ಸುಮಾರು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆಯಷ್ಟು ಒಣಶುಂಠಿಯ ಪುಡಿಯನ್ನು ಹಾಕಿದ್ದೀವಿ. ಸುಮಾರು 2 ರಿಂದ 3 ನಿಮಿಷ ಸಣ್ಣ ಉರಿಯ ಮೇಲೆ ಇದು ಕಾಗಬೇಕು. ಈ ವಿಧವಾದಂತಹ ಪೇಯ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಹೆಚ್ಚು ಲಾಭದಾಯಕ. ಅಮೃತ ಬಳ್ಳಿಯ ಸ್ವರಸ ಅಥವಾ ತಾಜಾ ಎಲೆಯ ರಸ ಅಂತ ಹೇಳ್ತೀವಿ. ಅಮೃತ ಬಳ್ಳಿಯ ಸ್ವರಸವನ್ನು ಕಡೆಗದ ಜೊತೆ ಸೇವನೆ ಮಾಡ್ಬೋದು. ಇದು ಸೇವನೆ ಮಾಡಿದ ನಂತರ ಇಲ್ಲವೇ ಅಮೃತ ಸತ್ವ ಅಂತ ಹೇಳ್ತೀವಿ. ಅಮೃತ ಬಳ್ಳಿಯ ಕಾಂಡವನ್ನು ಜಜ್ಜಿ ನೀರನ್ನು ಹಾಕಿ ಮೇಲೆ ಬರ್ತಕ್ಕಂಥ ನೀರನ್ನು ತೆಗೆದು ಹಾಗೆ ಡೀಕ್ಯಾಂಟ್ ಮಾಡಿ ಕಡೆಯಲ್ಲಿ ಇರತಕ್ಕಂಥ ಅವಶೇಷಕ್ಕೆ ಅಮೃತ ಸತ್ವ ಅಂತ ಹೇಳ್ತೀವಿ. ಈ ಅಮೃತ ಸತ್ವ ಸುಮಾರು 1 ರಿಂದ 2 ಚಿಟಿಕೆಯಷ್ಟು ಖಾಲಿ ಹೊಟ್ಟೆಯಲ್ಲಿ ಚೂರು ಜೇನುತುಪ್ಪ ಜೊತೆಗೆ ಬೆಳಗ್ಗೆ ಹೊತ್ತು ಸೇವನೆ ಮಾಡೋದು ಕೂಡ ಹೆಚ್ಚಿನ ಒಂದು ರೀತಿಯಿಂದ ರೋಗ ಪ್ರತಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಯಾರಿಗೆ ತಾಜಾ ಎಲೆ ಲಭ್ಯ ಇದೆ ಹಿತ್ತಲಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಪ್ರತಿನಿತ್ಯ ಸುಮಾರು 5 ರಿಂದ 7 ಎಲೆಗಳನ್ನು ಕೂಡ ಸೇವನೆ ಮಾಡೋದು ಒಳ್ಳೆಯ ಒಂದು ಅಭ್ಯಾಸ ಅಂತ ಹೇಳ್ಬೋದು. ಇದು ಕೂಡ ತುಂಬ ಸುಗಂಧ ಬೀರ್ತಾ ಇದೆ. ಈಗಲೇ ಕುಡಿಯೋಣ ಅನಿಸ್ತಾ ಇದೆ. ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ದೀರ್ಘಕಾಲೀನವಾಗಿ ಬಳಲ್ತಕ್ಕಂತಹ ರೋಗಿಗಳು ಯಾರು ನೆಗಡಿಯಿಂದ ವಿಶೇಷವಾಗಿ ಜೀರ್ಣ ಪ್ರತಿಶಯ ಅಂತ ಹೇಳ್ತೀವಿ ಅವರಿಗೆ ಹೆಚ್ಚಿನ ಒಂದು ರೀತಿಯಿಂದ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ದೀರ್ಘಕಾಲಿಕ ನೆಗಡಿಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಒಣಶುಂಠಿ ಪುಡಿ, ಮೆಣಸು, ಏಲಕ್ಕಿ, ಹಾಲು. ತಯಾರಿಸುವ ವಿಧಾನ: ಏಲಕ್ಕಿ ಮತ್ತು ಮೆಣಸನ್ನು ಮೊದಲು ಕುಟ್ಟಿ ಪುಡಿ ಮಾಡಿಕೊಳ್ಳಬೇಕು. ನಂತರ 100 ml ಹಾಲಿಗೆ ಅರ್ಧ ಚಮಚದಷ್ಟು ಮೆಣಸು, 1/4 ಚಮಚ ಶುಂಠಿ ಪುಡಿ, ಏಲಕ್ಕಿ ಪುಡಿಯನ್ನು ಹಾಕಿ 2 ರಿಂದ 3 ನಿಮಿಷ ಕುದಿಸಿದರೆ ದೀರ್ಘಕಾಲಿಕ ನೆಗಡಿಗೆ ಮನೆ ಔಷಧ ಸಿದ್ಧ.